ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದ 4ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮಗೆ ನೀಡಲಿಕ್ಕೋಸ್ಕರವೇ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳಿಗೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಈಗಾಗಲೇ ನಾನು ಒಂದು ವಿಡಿಯೋ ಮೂಲಕ ಇವತ್ತು 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಳಿಸಿರುತ್ತಾರೆ ಅಂತ ತಿಳಿಸಿದ್ದೆ. ಇಲ್ಲಿ ಕೆಲವೊಂದಿಷ್ಟು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕಾಗಿ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ 4ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ, ಅದು ಮೊದಲ 3 ಸುತ್ತುಗಳ ಸೀಟು ಹಂಚಿಕೆ ಯಾವ ರೀತಿ ನಡೆದಿತ್ತು ಅಂದರೆ, ಅಲ್ಲೇನು ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗಿತ್ತು, ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು ಅಥವಾ SITS ನಂಬರನ್ನು ಹಾಕಿ ಅವರು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ರು. ಆದರೆ ಇವತ್ತೇನು ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗಿದೆ ಅಲ್ಲಿ ಹೇಗಿದೆ ಅಂದರೆ, ಅದು 1:30ರಂತೆ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಅಂದರೆ ಒಂದು ಸೀಟಿಗೆ 30 ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಡುಗಡೆ ಮಾಡಿರುತ್ತಾರೆ. ಇಲ್ಲಿ ತಾವುಗಳು ಏನು ಆ 30 ವಿದ್ಯಾರ್ಥಿಗಳ ಏನು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ, 30 ವಿದ್ಯಾರ್ಥಿಗಳು ತಮ್ಮ ಹೆಸರಿದ್ದವರು ಕಡ್ಡಾಯವಾಗಿ ತಾವು ಕೌನ್ಸಿಲಿಂಗ್ಗೆ ಹಾಜರಾಗಬೇಕು. ಎಲ್ಲಿ ಹಾಜರಾಗಬೇಕು ಅಂದರೆ, ತಾವು ಯಾವ ಶಾಲೆಗೆ ಏನು ಅರ್ಜಿ ಹಾಕಿ ಎಕ್ಸಾಮನ್ನು ಬರೆದಿದ್ದೀರಿ ಅದೇ ಶಾಲೆಗೆ ಆದರ್ಶ ವಿದ್ಯಾಲಯಕ್ಕೆ ಹೋಗಬೇಕು. ತಮ್ಮ ತಾಲೂಕಿನ ಆದರ್ಶ ವಿದ್ಯಾಲಯಕ್ಕೆ ಅವತ್ತು ಏನು ಕೌನ್ಸಿಲಿಂಗ್ ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಸಾಮಾನ್ಯ ವರ್ಗದಡಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಂದರೆ ಜನರಲ್ ಮೆರಿಟಲ್ಲಿ ಇರುವಂತಹ ವಿದ್ಯಾರ್ಥಿಗಳು 1:30 ಏನು ಸೆಲೆಕ್ಷನ್ ಲಿಸ್ಟ್ ಇದೆ, ತಾವುಗಳು ಅವತ್ತು ಸೂಕ್ತ ದಾಖಲೆಗಳೊಂದಿಗೆ, ನಾನು ಈಗಾಗಲೇ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರನ್ನು ಕೇಳಿದಾಗ ಅವರು ತಿಳಿಸಿದಂತಹ ಮಾಹಿತಿ ಏನು ಅಂದರೆ, ಇಲ್ಲಿ 5ನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳ ಪುರಾವೆಗಳು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್, ಸೂಕ್ತ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಾವುಗಳು ಅವತ್ತು ಏನು ಡೇಟ್ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಆಗಸ್ಟ್ 11 ಮತ್ತು 12, ಮತ್ತು ಇಲ್ಲಿ ಕಾಸ್ಟಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಆಗಸ್ಟ್ 13, ಆಗಸ್ಟ್ 14ನೇ ತಾರೀಕಿನಂದು ಆ ಶಾಲೆಗೆ ಹೋಗಿ ಕೌನ್ಸಿಲಿಂಗ್ಗೆ ಹಾಜರಾಗಬೇಕು. ಅಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಗೈರು ಹಾಜರಾದಲ್ಲಿ ಯಾರು ಹಾಜರಾಗಿರ್ತಾರೆ ಅವ್ರನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದು ಹೇಗಿರುತ್ತೆ ಅಂದರೆ ಮೆರಿಟ್ ಆಧಾರದ ಮೇಲೆಯೇ ನಡೆಯುತ್ತದೆ. 1:30 ಅಂದರೆ ಒಂದು ಸೀಟಿಗೆ 30 ವಿದ್ಯಾರ್ಥಿಗಳು ಅವತ್ತು ಕೌನ್ಸಿಲಿಂಗ್ ಹಾಜರಾಗ್ತಾರೆ. ಸೂಕ್ತ ದಾಖಲೆಗಳ ವೆರಿಫಿಕೇಷನ್ ಆಗುತ್ತದೆ ಮತ್ತು ಮೆರಿಟ್ ಆಧಾರದ ಮೇಲೆ ಅಲ್ಲಿ ಆಯ್ಕೆ ನಡೆಯುತ್ತದೆ. ಆದ್ದರಿಂದ ತಾವುಗಳು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಯಾವ ಶಾಲೆಗೆ ತಾವು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮನ್ನು ಬರೆದಿದ್ದರೆ ಅದೇ ಆದರ್ಶ ವಿದ್ಯಾಲಯ ಶಾಲೆಗೆ ಹೋಗಿ ಕೌನ್ಸಿಲಿಂಗ್ಗೆ ಆ ದಿನಾಂಕಗಳಂದು ಹಾಜರಾದರೆ ತಾವು ಒಂದು ವೇಳೆ ಅಲ್ಲಿ ಏನು ಈಗಾಗಲೇ ನಾನು 3 ಸುತ್ತುಗಳ ಸೀಟು ಹಂಚಿಕೆ ನಡೆದರೂ ಸಾಕಷ್ಟು ವಿದ್ಯಾರ್ಥಿಗಳು ಗೈರಾಗಿದ್ದರು ಮತ್ತು ಅಡ್ಮಿಷನ್ ಮಾಡಿರಲಿಲ್ಲ ಸೆಲೆಕ್ಟೆಡ್ ಆದವರು ಕೂಡ. ಹಾಗಾಗಿ ಇಲ್ಲಿ ಸೀಟುಗಳು ಇನ್ನೂ 1700ಕ್ಕೂ ಹೆಚ್ಚು ಸೀಟುಗಳು ರಾಜ್ಯದ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂಥ ಆದರ್ಶ ವಿದ್ಯಾಲಯಗಳಲ್ಲಿ ಸೀಟುಗಳು ಖಾಲಿ ಉಳಿದಿವೆ. ಹಾಗಾಗಿ ತಾವುಗಳು ತಮ್ಮ ಹತ್ತಿರದ ಏನು ಆದರ್ಶ ವಿದ್ಯಾಲಯ ಇದೆ ಈ ದಿನಾಂಕಗಳಂದು ಹೋಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ. ಈ ಲಿಸ್ಟು ಕೂಡ ವೆಬ್ಸೈಟ್ನಲ್ಲಿ ಸಿಗುತ್ತೆ, ತಾವು ನೋಡ್ಬೋದು. ತಮ್ಮ ಮಗ ಅಥವಾ ಮಗಳು ಆ 1:30ರಲ್ಲಿ ಹೆಸರು ಇದ್ದರೆ ತಾವು ಹೋಗಿ ಕೌನ್ಸಿಲಿಂಗಿಗೆ ಹಾಜರಾಗಬೇಕು. ಈ ದಿನಾಂಕಗಳಂದು ನಾನು ಹೇಳಿದ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು. ಇದು ಇವತ್ತು ಏನು ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಈ ಮಾಹಿತಿ ತಮಗೋಸ್ಕರ ಮತ್ತೊಮ್ಮೆ ಕ್ಲಾರಿಫಿಕೇಷನ್ ಮಾಡಿಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಧನ್ಯವಾದಗಳು.